ಯೂಟ್ಯೂಬರ್ ಕೆಂಪಣ್ಣ ಅವ್ರ ಬಗ್ಗೆ ಎಲ್ಲರೂ ನೋಡಿದ್ದೀರಾ ಇಷ್ಟೊತ್ತಿಗೆ. ನೆನ್ನೆ ಎಲ್ಲ ಫುಲ್ ವೀಡಿಯೋಸ್ಗಳು ವೈರಲ್ ಆಗಿತ್ತು. ಇನ್ಸ್ಟಾ ಆಗಲಿ ಯೂಟ್ಯೂಬ್ ಆಗಲಿ ಏನೇ ಯಾವುದೇ ಒಂದು ಓಪನ್ ಮಾಡಿದ್ರೂ ಅವ್ರದ್ದೇ ಸುದ್ದಿ. ಇದರಲ್ಲಿ ಇವಾಗ ನಿಜವಾಗ್ಲೂ ಆಗಿರೋದೇನಂತ ಅಂದರೆ, ಹೌದು, ಇದ್ರ ಬಗ್ಗೆ ಮಾತಾಡಲೇಬೇಕು. ಗೊತ್ತಿರೋವಷ್ಟು ನೆನ್ನೆ ನ್ಯೂ ಇಯರ್ ದಿನ ಪಾರ್ಟಿಗೆ ಅಂತ ಹೋಗಿರೋ ಕೆಂಪಣ್ಣ ಅವರು ಏನಾಯಿತು, ಇದು ಏನು ವಿಷಯ ಅಂತ ಅಂದರೆ, ಎಷ್ಟು ತಿಳಿದು ಬಂದಿದೆಯೋ ಅಷ್ಟು ಮಾತ್ರ ಇದರಲ್ಲಿ ಮಾತಾಡಬಹುದು. ನಿನ್ನೆಯಿಂದ ಕೆಂಪಣ್ಣ ಹಾಗೂ ಕಬ್ಜಾ ಅವರ ಮೇಲೆ ಹಲ್ಲೆ ಮಾಡಿರುವಂತಹ ವಿಡಿಯೋಗಳು ಎಷ್ಟೊಂದು ವೈರಲ್ ಆಗಿದೆ. ಇದು ಏನಪ್ಪ ಅಂದರೆ, ನ್ಯೂ ಇಯರ್ಗೆ ಪಾರ್ಟಿಗೆ ಅಂತ ಹೋಗಿರೋವಾಗ ನಡೆದಿರೋ ಘಟನೆ ಇದು. ಇವರು ಮಾಗಡಿ ಪಟ್ಟಣದಿಂದ ಅಲ್ಲೇ ಹತ್ತಿರ ಇರೋವಂಥ ದಟವಾಡು ಗೊಲ್ಲರಹಟ್ಟಿ ಎಂಬ ಗ್ರಾಮಕ್ಕೆ ಪಾರ್ಟಿಗೆ ಹೋದಾಗ ಒಂದು ಅಪ್ರಾಪ್ತ ಬಾಲಕಿನ ಅಪಹರಣ ಮಾಡೋಕ್ಕೆ ಯತ್ನ ಮಾಡಿದ್ದಾರೆ ಅಂದ್ಕೊಂಡು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗುತ್ತೆ. ಹಾಗೆ ಸಾರ್ವಜನಿಕರೆಲ್ಲ ಹಲ್ಲೆ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಇಲ್ಲೂ ಕರೆಕ್ಟಾಗಿ ಇದು ನಿಜಾನ ಸುಳ್ಳು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಗೊಲ್ಲರಹಟ್ಟಿಯಲ್ಲಿ ಒಂದು ಮೊಬೈಲ್ ಅಂಗಡಿ ಮಾಲೀಕರು, ಶ್ರೀ ಮೊಬೈಲ್ ಶಾಪ್ ಅಂತ, ಅವರು ಒಂದು ಪಾರ್ಟಿನ ನ್ಯೂ ಇಯರ್ಗೆ ಅರೇಂಜ್ ಮಾಡ್ತಾರೆ. ಅದರಲ್ಲಿ ಫುಲ್ ಬಾಡೂಟ ಹಾಗೆ ಡ್ರಿಂಕ್ಸ್ ಎಲ್ಲನೂ ಇರುತ್ತೆ. ಈ ಅಂಗಡಿ ಮಾಲೀಕರು ವೆಂಕಟೇಶ್ ಅವರು, ಇವರು ಎಲ್ಲ ಯೂಟ್ಯೂಬರ್ಸ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರನ್ನೆಲ್ಲ ಇನ್ವೈಟ್ ಮಾಡಿರ್ತಾರೆ ಪಾರ್ಟಿಗೆ. ಆ ಪಾರ್ಟಿಯಲ್ಲಿ ಕೆಂಪಣ್ಣ ಹಾಗೂ ಕಬ್ಜಾ ಅವರು ಕೂಡ ಬಂದಿರ್ತಾರೆ. ಹಾಗೆ ಈ ಪಾರ್ಟಿಗೆ ರವಿ ಎಂಬಾತ ಕೂಡ ಒಬ್ಬರು ಯೂಟ್ಯೂಬರ್ ಫುಲ್ ಪಾರ್ಟಿಗೆ ಬಂದಿರ್ತಾರೆ. ಅವರು ಕೂಡ ಕಂಠಪೂರ್ತಿ ಕುಡ್ಕೊಂಡು ಗೊಲ್ಲರಹಟ್ಟಿಯಿಂದ ಪಾರ್ಟಿ ಮುಗಿಸ್ಕೊಂಡು ತೋಟದಿಂದ ಹೊರ ಬರೋ ಅಷ್ಟರಲ್ಲಿ ಫುಲ್ ನೈಟ್ ಆಗಿರುತ್ತೆ. ಆವಾಗ ಅವರು ಆಚೆ ಬಂದಾಗ ಒಂದು ಹುಡುಗಿ ಹೋಗ್ತಾ ಇದ್ದಾಗ ಅವರ ಮೇಲೆ ಸಲುಗೆಯಿಂದ ಮಾತಾಡೋದು, ಮಿಸ್ಬಿಹೇವ್ ಮಾಡೋದು ಮಾಡಿ ಆ ಹುಡುಗಿನ ಬಾಯಿ ಮುಚ್ಕೊಂಡು ಆ ಹುಡುಗಿನ ಕಾರಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರಂತೆ. ಅವರು ಫುಲ್ ಕುಡ್ದಿರೋದ್ರಿಂದ ಅದೇ ಗೊಲ್ಲರಹಟ್ಟಿಯಲ್ಲಿ ಸುತ್ತಮುತ್ತನೇ ಕಾರನ್ನು ಓಡಾಡಿಸ್ಕೊಂಡಿರ್ತಾರೆ. ಅದಾದಮೇಲೆ ಅದರಿಂದ ಆಚೆ ಬರೋಕ್ಕೆ ಗೊತ್ತಾಗದೆ ಅವರು ಫುಲ್ ನೈಟ್ ಆದಾಗ ಮೂತ್ರ ವಿಸರ್ಜನೆಗೆ ಅಂದ್ಕೊಂಡು ನಿಲ್ಲಿಸಿರ್ತಾರಂತೆ ಕಾರನ್ನು. ಆ ಟೈಮಲ್ಲಿ ಆ ಹುಡುಗಿ ಆ ರವಿ ಎಂಬವರ ಮೊಬೈಲ್ನ ತೊಗೊಂಡು ಅವರ ಅಪ್ಪ ಅಮ್ಮಗಳಿಗೆ ಫೋನ್ ಮಾಡಿ ಹೇಳ್ತಾರಂತೆ, ನನ್ನ ಕಾಪಾಡಿ, ಈ ಥರ ಆಗಿದೆ ಅಂತ. ಆ ಟೈಮಲ್ಲಿ ಎಲ್ಲ ಫುಲ್ ಪಬ್ಲಿಕ್ಕಾಗಿ ಸಾರ್ವಜನಿಕರಿಗೆಲ್ಲ ಗೊತ್ತಾಗಿ ಕಾರನ್ನು ಚೇಸ್ ಮಾಡೋಕ್ಕೆ ನೋಡ್ತಾರೆ. ಆವಾಗ ಆ ರವಿ ಎಂಬಾತ ಕಾರನ್ನು ಫುಲ್ ಸ್ಪೀಡಾಗಿ ಓಡಿಸ್ಕೊಂಡು ಬಂದು ಮಾಗಡಿ ರೋಡಲ್ಲಿ ಸಿಕ್ಕಾಕ್ಕೋತಾರೆ. ಸಾರ್ವಜನಿಕರೆಲ್ಲ ಅಡ್ಡಗಟ್ಟಿ ಕಾರನ್ನು ನಿಲ್ಲಿಸಿ ಅವನನ್ನು ಪೊಲೀಸರಿಗೆ ಒಪ್ಪಿಸ್ತಾರಂತೆ. ಇದೇ ಟೈಮಲ್ಲಿ ಕೆಂಪಣ್ಣ ಹಾಗೂ ಕಬ್ಜಾ ಅವರು ಕೂಡ ಅದೇ ಪಾರ್ಟಿಯಲ್ಲಿ ಇರೋದ್ರಿಂದ ಹಾಗೆ ಇವರು ಎಷ್ಟರ ಮಟ್ಟಿಗೆ ಸರಿ ಮಾಡಿದಾರೋ ತಪ್ಪು ಮಾಡಿಲ್ವೋ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಗೊತ್ತಾಗಿರೋದು ಇಷ್ಟು. ಆದ ಕಾರಣ ಅದೇ ಅವರ ಜೊತೆ ಇವರು ಕೂಡ ಪಾರ್ಟಿಗೆ ಹೋಗಿರೋ ಕಾರಣ ಇವರ ಮೇಲೆ ಕೂಡ ಹಲ್ಲೆನ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಗ್ರಾಮಸ್ಥರು. ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗಬೇಕು. ಇನ್ನು ಕಬ್ಜಾ ಅವರು, ನಮ್ಮದೇನು ತಪ್ಪಿಲ್ಲ, ನಾವು ಆ ಥರ ತಪ್ಪು ಮಾಡಿದರೆ ಪೊಲೀಸರು ನಮ್ಮನ್ನು ಹಿಡಿತಿದ್ರು, ಈ ರೀತಿ ಎಲ್ಲ ಹೇಳ್ಕೊಂಡಿದ್ದಾರೆ. ಕೆಂಪಣ್ಣ ಅವರು ಕೂಡ ಅವರ ನೇರಕ್ಕೆ ಅವರು ಹೇಳ್ತಾ ಇದ್ದಾರೆ. ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದು ಪೊಲೀಸರಿಂದನೇ ಗೊತ್ತಾಗಬೇಕು. ಹಾಗೆ ರವಿ ಅವ್ರದ್ದಂತೂ ಅವರೇ ಮಾಡಿರೋ ತಪ್ಪು ಅಂತ ಗೊತ್ತಾಗಿದೆ. ಅದಾದಮೇಲೆ ಇನ್ಸ್ಟಾ ಆಗಲಿ ಫೇಸ್ಬುಕ್ ಹಾಗೆ ಯೂಟ್ಯೂಬ್ ಎಲ್ಲಿ ನೋಡಿದ್ರೂ ಇವ್ರದ್ದೇ ಫುಲ್ಲು ವೀಡಿಯೋಗಳು ವೈರಲ್ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನೀವು ಕೂಡ ಕಮೆಂಟ್ ಮಾಡಿ. ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದು ಇಷ್ಟರಲ್ಲೇ ಗೊತ್ತಾಗುತ್ತೆ. ಇದರಿಂದ ಏನು ಗೊತ್ತಾಗುತ್ತಪ್ಪ ಅಂದರೆ, ಒಬ್ಬರು ಹೆಸರು ಮಾಡೋದು ಎಷ್ಟು ಕಷ್ಟ ಇದೆ, ಅದೇ ಥರ ಹೆಸರು ಹಾಳು ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ನಿಮಿಷ ಸಾಕು. ಎಲ್ಲ ಟೈಮಲ್ಲೂ ಹುಷಾರಾಗಿರಬೇಕು. ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದಕ್ಕಿಂತ ಇವಾಗ ಫುಲ್ಲು ವೈರಲ್ ಆಗ್ತಾ ಇರೋದು ಎಲ್ಲರ ಹೆಸರು ಕೂಡ ಹಾಳಾಗ್ತಾ ಇದೆ. ಇಲ್ಲಿ ಇಷ್ಟರಲ್ಲೇ ಗೊತ್ತಾಗುತ್ತೆ ತಪ್ಪು ಸರಿ ಯಾವುದು ಅಂತ.